ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಭವನದ ಸಹಯೋಗದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ವಿಚಾರವಾಗಿ ವಿಚಾರಗೋಷ್ಠಿ ನಡೆಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಗರದ ಪರಿಸರವಾದಿಗಳು ಭಾಗವಹಿಸಿ ಪರಿಸರವನ್ನು ನಾವೆಲ್ಲರೂ ಹೇಗೆ ರಕ್ಷಿಸಿಕೊಳ್ಳಬಹುದು ಎನ್ನುವ ವಿಚಾರವನ್ನು ತಾವು ತಿಳಿದುಕೊಂಡಿರುವ ದೃಷ್ಟಿಯಲ್ಲಿ ವಿಷಯವನ್ನ ಮಂಡಿಸಿದರು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಕಲ್ಯಾಣ ಫೌಂಡೇಶನ್ನ ಮಹಾಂತೇಶ್ ರೋಜಾ, ಕಾಯಕಯೋಗಿ ಸೇವಾ ಸಂಸ್ಥೆಯ ಕೇದಾರ ಕುಲಕರ್ಣಿ, ಲಕ್ಷ ವೃಕ್ಷೋತ್ಸವ ತಂಡದ ಡಾ ನಾಗರಾಜ ಯಾದಗಿರಿ, ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾ ರಾಜಶೇಖರ ಬಸನಾಯಕ್, ಗ್ರೀನ್ ಗುಲ್ಬರ್ಗಾ ಫೌಂಡೇಶನ್ ಇಮ್ರಾನ್ ಸೌದಾಗರ್, ಸಹಾಯಕ ಪ್ರಾಧ್ಯಾಪಕ ಮಲ್ಲಿನಾಥ ಹೆಮಾಡಿ, 4 ಚಕ್ರ ತಂಡದ ಮಾಲಾ ಕಣ್ಣಿ, ಶ್ರುತಿ ಬಿರಾದಾರ್, ನಿವೃತ್ತ ತೋಟಗಾರಿಕಾ ಅಧಿಕಾರಿ ರಮೇಶ್ ಮಹೇಂದ್ರಕರ ಇಜೇರಿ ಅವರು ಪರಿಸರವನ್ನು ಸಂರಕ್ಷಿಸುವ ವಿವಿಧ ವಿಧಾನಗಳ ಕುರಿತು ವಿಷಯ ಮಂಡಿಸಿದರು. ಈ ಸಂದರ್ಭದಲ್ಲಿ ಕಾನಿಪ ಕಲಬುರಗಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಪಗಡೆ, ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಸಾಬೀರ್ ಗೌರಿ, ಜಿಲ್ಲಾ ಖಜಾಂಚಿ ರಾಜಶೇಖರ್ ಮಾತೋಳಿ, ರಾಹುಲ್ ಮರೇನೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನಾರೇ ಕೆಲಸ ಮಾಡಿ ನಮ್ಮ ದೇಶ ಸಲುವಾಗ ಏನಾರೇ ಚಲೋ ಮಾಡಿ ನಾವು ಹೋಗ್ತೀವಿ. ಅದನ್ನು ಬೇಕಾದ್ರೆ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದು ಹೇಳಿ ಈ ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಟ್ ದಿಸ್ ಈಸ್ ದ ವೆರಿ ಗುಡ್ ಐಡಿಯಾ. ಒಂದ್ ದಿವಸನೇ ನೀವು ಕೈ ತೊಳ್ಕೋಬಹುದು. ಅವರು ಸೇರ್ಕೊಂಡು ವಿವಿಧ ಸಂಘಟನೆಯವರು ಇಲ್ಲಿ ಸೇರಿರ್ಬೋದು. ಆದ್ರೆ ಸಾಮಾಜಿಕ ಕಳಕಳಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಕಲಬುರಗಿಯ ಒಂದು ಹಸಿರುಕರಣಕ್ಕೆ, ಈ ಒಂದು ಸ್ವಾಸ್ಥ್ಯ ಸಮಾಜಕ್ಕಾಗಿ, ಈ ಒಂದು ಪರಿಸರ ಕಾಪಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೀನಿ. ನಮಸ್ಕಾರ, ಜೈ ಹಿಂದ್. ಅಂದ್ರೆ ಏನದ ಇದು ನಾವು ಜ್ಞಾನ ಕಡಿಮೆ ಅದ, ಅದಕ್ಕೆ ದಯವಿಟ್ಟು ಎಲ್ಲರೂ ಏನ್ ಮಾಡಮಿ ಜ್ಞಾನ ಅಂತ ಕೆಲಸ ಮಾಡಾರಿ. ಫಿಸಿಕಲ್ ವರ್ಕ್ ಭಾಳ ಮಂದಿ ಮಾಡ್ತಾರ, ಮಾಡಕ್ ಪ್ರಮೋಟ್ ಮಾಡಾರಿ. ಇಷ್ಟ ಹೇಳಿ ತಮ್ಮ ಸಹಕಾರ ಇರ್ತದ. ಮುಂದೆ ಒಂದು ಯಾವ್ದೋ ಒಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೊಳ್ಳಾರಿ, ಏನೋ ಒಂದು ಕೆಲಸ ಮಾಡಾರಿ. ಎಲ್ಲರೂ ಸೇರಿ ಕೆಲಸ ಮಾಡಾರ ನನ್ನ ಮಾತು. ಪರಿಸರ ಪ್ರೇಮಿಗಳ ವಿಚಾರಗಳನ್ನ 1000 ಜನಕ್ಕೆ ತೋರಿಸಬಹುದು. 1000 ಜನರಲ್ಲಿ 10 ಜನರು ಮಾತ್ರ ಪರಿವರ್ತನೆ ಆದರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು